ಹಾಸನ ಬಿಜೆಪಿ ಶಾಸಕ ಎಸ್ ಪ್ರೀತಮ್ ಗೌಡ ಅವರು ಬ್ರಿಟಿಷರಿಗೆ ಹೋಲಿಸಿದ್ರು. ಈಗ ನೋಡ್ತಾ ಇದ್ರಿ, ಗಮನಿಸ್ತಾ ಇದ್ರಿ, ಸಕಲೇಶಪುರದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡ್ತಾ ಅವರು ಬ್ರಿಟಿಷರು ದೇಶವನ್ನ ಕೊಳ್ಳೆ ಹೊಡೆದುಕೊಂಡು ಹೋದ್ರು, ಈಗ ದೇವೇಗೌಡರ ಕುಟುಂಬದವರು ಕೂಡ ಕೊಳ್ಳೆ ಹೊಡೆಯೋದಕ್ಕೆ ಚುನಾವಣೆಗೆ ನಿಂತಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರೀತಮ್ ಗೌಡ. ಸೊ ಈ ವಾಗ್ದಾಳಿ ಬೆನ್ನಲ್ಲೇ ಹಾಸನದಲ್ಲಿ ದೇವೇಗೌಡರವರ ಪತ್ನಿ ಮತ್ತು ಅವರ ಕುಟುಂಬ ಒಂದು ಪೂಜೆಯನ್ನ ಸಲ್ಲಿಸೋದಕ್ಕೆ ಹೋಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ದೇವೇಗೌಡರವರ ಪತ್ನಿ ಚೆನ್ನಮ್ಮ ಅವರು ಕೂಡ ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ರೇವಣ್ಣ ಅವರಿದ್ದಾರೆ, ಹಾಸನದ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಕುಟುಂಬ. ಈಗ ನಿಂತವರಲ್ಲಿ ನಾನೇನು ಹೇಳಲಿ, ದೇವರ ಕೃಪೆ, ಎಲ್ಲ ಜನಗಳ ಆಶೀರ್ವಾದ. ಪ್ರಚಾರಕ್ಕೆ ಹೋಗಲ್ಲ, ಇಬ್ಬರು ಗೆಲ್ತಾರೆ. ನಮ್ಮ ಯಜಮಾನರು ಅದಕ್ಕೆ ಸೇರಿಸ್ಬೇಡಿ ಅಂತಾರಲ್ಲ, ಇವ್ರು ಹೊಸ್ದಾಗಿ ನಿಂತಿರೋದು ಇವ್ರಿಗೆ ಹೇಳಿ ಅಂತಾರಲ್ಲ, ಅವ್ರಿಗೂ ಕೇಳ್ಕೊತೀನಿ. ಎಲ್ಲರೂ ಇಬ್ಬರಿಗೂ ಅವ್ರ ಪಕ್ಷ, ಪಾರ್ಟಿ, ದೇಶ, ಜನಕ್ಕೆಲ್ಲ ಯಾರು ಒಳ್ಳೇದು ಮಾಡ್ತಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ. ನಮ್ಮ ತಾಯಿ ಊರನ್ನ ಅವ್ರ ಮಂದೇವರು ಇವತ್ತು ಮುಕ್ಕಣ್ಣೇಶ್ವರ ಚೆನ್ನಾಂಬಿಕಾ ದೇವಿ ವರ್ಷಕ್ಕೆ ಒಂದೇ ಸಾರಿ ಇಲ್ಲೇ ಬಾಗಿಲು ತೋದು ಪೂಜೆ ನಡೆಯೋದು ವಿಶೇಷವಾಗಿ. ಇದಕ್ಕೆ ನಮ್ಮ ತಾಯಿ, ನಾವು ನಮ್ಮ ಕುಟುಂಬ ಸಮೇತ ಬಂದಿದ್ದೀವಿ. ಆ ತಾಯಿ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ನಮ್ಮ ರೈತರು ಸಮೃದ್ಧಿ ಆಗಿರಬೇಕು ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಇದು ನಾನು ಅದ್ರ ಬಗ್ಗೆ ರಿಯಾಕ್ಟ್ ಆದರೆ ಆ ಸರ್ಕಾರದ ಅವ್ರಿಗೆ ಬಿಟ್ಟಿದ್ದು. ನಾನೇ ಪದೇ ಪದೇ ಯಾರು ಈಗ ಕೆಲವರು ಅರ್ಜಿ ಬರೆಯೋರಿರ್ತಾರಲ್ಲಪ್ಪ, ನಾವು ಏನು ಮಾಡಿ ಬರೆದವ್ರು ಮಾಡಿಸೋರೆ, ಇಲ್ಲಿ ಸಾಪ್ಲಿದ್ರೆ ಏನಾದ್ರು ಓಟ್ ಹಾಕಿಸ್ತಾರೆ ದೇವೇಗೌಡರ ಕಡೆಗೆ ಅಂತ ಚೇಂಜ್ ಮಾಡಿರ್ಬೋದು. ಯಾರು ಹಾಕಿದರೆ ನಮ್ಗೇನು ಮಾಡಲಿ, ಒಳ್ಳೆ ಕೆಲಸ ನಾನೇನು ಅಬ್ಜೆಕ್ಷನ್ ಮಾಡಿ, ಯಾರ್ಯಾರು ಬರಲಿ, ನಮಗೇನು